ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋವನ್ನು ಮಾಡಿದರೆ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಈ ದಿನ ನಾವು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಿಗೆ ನವೆಂಬರ್ ಮಾಸದಲ್ಲಿ ಯಾವ ರೀತಿಯ ಫಲಾನುಫಲಗಳಿದೆ ಮತ್ತು ಅವರು ಮಾಡಬೇಕಾದಂತಹ ಮುಂಜಾಗ್ರತಾ ಕ್ರಮಗಳೇನು ಮತ್ತು ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಯಾವ ರೀತಿಯ ಫಲಗಳಿದೆ ಅಂತ ನಾವು ನೋಡೋದಾದರೆ, ಇಲ್ಲಿ ನಾವು ಮೇಷರಾಶಿಯವರಿಗೆ ಮಿಶ್ರ ಫಲಗಳನ್ನು ನಾವು ನೋಡಬಹುದಾಗುತ್ತೆ. ಮೇಷರಾಶಿಯ 4ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯು ಇರುತ್ತಾರೆ ಮತ್ತು 7ನೇ ಮನೆಯಲ್ಲಿ ಬುಧ ಗ್ರಹವು ಇರುವುದರಿಂದ ನಿಮ್ಮಲ್ಲಿ ಇರುವಂತಹ ಒಂದು ಸಂಪತ್ತನ್ನು ಅವರು ಹೆಚ್ಚಿಗೆ ಮಾಡಲು ನಿಮಗೆ ಸಹಕಾರವನ್ನು ಕೊಡುತ್ತಾರೆ, ಈ ಸಹಾಯ ಮಾಡುತ್ತಾರೆ. 7ನೇ ಮನೆಯಲ್ಲಿ ಬುಧ ಗ್ರಹ ಇರುವುದರಿಂದ ಮತ್ತು 6ನೇ ಮನೆಯಿಂದ 7 ಮತ್ತು 8ನೇ ಮನೆಗೆ ಹೋಗುವಂತಹ ಶುಕ್ರ ಕೂಡ ನಿಮಗೆ ಒಂದು ದಾಂಪತ್ಯದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಕೊಡ್ತಾ ಇದ್ದಾರೆ ಮತ್ತು ಇದಕ್ಕಿಂತ ಮುಂಚೆ ನಮಗೇನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಇದರಿಂದ ನಿಮಗೆ ಒಂದು ಒಳ್ಳೆಯ ಆರೋಗ್ಯವನ್ನು ನಿಮಗೆ ಕರುಣಿಸಿದ್ದಾರೆ ಈ ಶುಕ್ರ ಗ್ರಹವು. ಮತ್ತು ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ಕಳೆದ ತಿಂಗಳಿಂದ ತುಂಬ ನೀವು ಅನೇಕವಾದಂತಹ ದುಃಖಗಳನ್ನು ನೋಡಿದ್ದೀರಾ. ಅನೇಕ ಆರ್ಥಿಕ ಪರಿಸ್ಥಿತಿಗಳು ನಿಮಗೆ ಚೆನ್ನಾಗಿರಲಿಲ್ಲ. ಆದರೆ ನವೆಂಬರ್ ಮಾಸದಲ್ಲಿ ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ನಿಮಗೆ ಸುಧಾರಣೆ ಆಗುತ್ತೆ. ಅಂದರೆ ಹಣಕಾಸಿನ ಸಮಸ್ಯೆಗಳು ಸ್ವಲ್ಪ ದೂರವಾಗಿ ಒಳ್ಳೆಯ ಲಾಭಗಳನ್ನು ನೀವು ಪಡೆಯುವಂತಹ ಸಾಧ್ಯತೆ ಇದೆ. ಮತ್ತು ಹೂಡಿಕೆಗಳಲ್ಲಿ ಅಂದರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ನೀವು ಯೋಚನೆ ಮಾಡಿ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭಗಳು ಬರುತ್ತೆ, ಯಾವುದಕ್ಕೆ ನೀವು ಆಗಬಾರ್ದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತೆ. ಇಲ್ಲಾಂದರೆ ನೀವು ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಚಲನಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಈ ವ್ಯಕ್ತಿಗಳಿಗೆ ನಿಮಗೆ ಸಹಾಯ ಅಂತಕ್ಕಂಥದ್ದು ದೊರೆಯುತ್ತೆ ಅಂತ ಹೇಳ್ಬೋದು. ಮತ್ತು ರಾಜಕೀಯದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಸ್ಟೆಪ್ ನೀವು ಮೇಲೆ ಹೋಗ್ತೀರಾ. ಅಂದರೆ ನೀವು ಮಾಡಿರುವಂತಹ ಸೇವೆಗಳಿಗೆ ಕೆಲವೊಂದು ಗುರುತುವಿಕೆ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಮತ್ತು ಮೇಲಿನ ಅಧಿಕಾರಿಗಳಿಂದ ನಿಮಗೆ ಒಂದು ಒಳ್ಳೆಯ ಪೋಸ್ಟ್ಗಳು ಕೂಡ ನಿಮಗೆ ಬರಬಹುದು. ನೀವು ಈ ಹಿಂದೆ ಮಾಡಿರುವಂತಹ ಎಲ್ಲ ಸಾಲಗಳನ್ನು ಕೂಡ ಈ ಒಂದು ಮಾಸದಲ್ಲಿ ತೀರಿಸೋದಕ್ಕೆ ಯೋಚನೆ ಮಾಡ್ತೀರಾ ಮತ್ತು ತೀರಿಸೋದಕ್ಕೆ ಕೆಲವೊಂದು ಹಣಕಾಸಿನ ಮಾರ್ಗಗಳು ಅಂತಕ್ಕಂಥದ್ದು ಅಂದರೆ ನಿಮ್ಮ ಕುಟುಂಬದವರಿಂದ ಸಹಾಯ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ಬೋದು. ಇದರಿಂದ ನಿಮಗೇನಾದರೂ ಪ್ರಮೋಷನ್ಸು ಆ ಥರ ಏನಾದರೂ ಹಣ ಬಂದು ನಿಮ್ಮ ಒಂದು ಸಾಲಗಳಿರುತ್ತಲ್ವ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಮುಖ್ಯವಾಗಿ ನವೆಂಬರ್ ಮಾಸದಲ್ಲಿ ನಾವು ನೋಡಬೇಕು ಅಂದರೆ ಅದರಲ್ಲೂ ಕೂಡ ಕೃಷಿಕರಿಗೆ ತುಂಬ ಇದು ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಬರ್ಬೋದು, ಇಲ್ಲಾಂದರೆ ನಿಮಗೆ ಆಗಿರುವಂತಹ ಬೆಳೆ ಹಾನಿಗೆ ಒಂದು ನಷ್ಟ ಪರಿಹಾರ ಅಂತಕ್ಕಂಥದ್ದು ನಿಮಗೆ ಈ ಒಂದು ಮಾಸದಲ್ಲಿ ದೊರೆಯುವಂತಹ ಅವಕಾಶ ಇದೆ. ಮತ್ತು ಇದರಿಂದ ನಿಮ್ಮ ಮನೆಯಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯಾದಂತಹ ವಾತಾವರಣವನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನೀವು ಮಾಡುವಂತಹ ವ್ಯಾಪಾರಗಳಿಗೆ ನಿಮಗೆ ಒಂದು ಬಂಧುಗಳಿಂದ ಒಂದು ಸಹಕಾರ, ನಿಮ್ಮ ಫ್ಯಾಮಿಲಿಯಿಂದಲೇ ನಿಮಗೆ ಒಂದು ಒಳ್ಳೆಯ ಸಪೋರ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಇದರಿಂದ ನಿಮಗೆ ನಿಮ್ಮ ಆದಾಯದಲ್ಲಿ ಇನ್ನೂ ಹೆಚ್ಚಿನ ಹಣವನ್ನು ನೀವು ಗಳಿಸೋದಕ್ಕೆ ನಿಮ್ಮ ಒಂದು ಸಂಬಂಧಿಕರು ಅಥವಾ ಬಂಧು ಬಾಂಧವರಿಂದ ನಿಮಗೆ ತುಂಬ ಒಳ್ಳೆಯ ಸಹಾಯ ಅಂತಕ್ಕಂಥದ್ದು ಸಿಗುತ್ತೆ. ಈ ಮಾಸದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ತೊಂದರೆ ಅಂತಕ್ಕಂಥದ್ದು ಇರೋದಿಲ್ಲ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪತಿ ಪತ್ನಿಯರ ನಡುವೆ 1-2 ಬಾರಿ ವಾಗ್ವಾದಗಳು ನಡೆಯುವಂತಹ ಸಂದರ್ಭಗಳು ಬರಬಹುದು. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ವ್ಯಾಪಾರ ವಹಿವಾಟುಗಳಿಗೆ ಅತ್ಯಂತ ಒಳ್ಳೆಯ ಲಾಭವನ್ನು ನೀವು ಪಡಿತೀರಾ ಮತ್ತು ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ನಿಮಗೆ ಈ ಮಾಸದಲ್ಲಿ ಬರೋದಿಲ್ಲ.
ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದರೂ ಕೂಡ ಈ ಒಂದು ಮಾಸ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ. ನೀವು ಯಾವುದೇ ವಿಷಯದಲ್ಲಿ ಡಿಸಿಷನ್ ತೊಗೋಬೇಕು ಅಂದರೂ ಕೂಡ ನೀವು ಈ ಮಾಸದಲ್ಲಿ ತೊಗೊಳ್ಳಿ. ಯಾಕೆಂದರೆ ನಿಮಗೆ ಈ ಒಂದು ಮಾಸ ಅಂತಕ್ಕಂಥದ್ದು ಶುಭವಾಗಿದೆ ಅಂತಲೇ ಹೇಳ್ಬೋದಾಗುತ್ತೆ. ಆದ್ದರಿಂದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ತಿಂಗಳು ಯಾವುದಪ್ಪ ಅಂದರೆ ನಿಮಗೆ ಈ ನವಂಬರ್ ಮಾಸ ಆಗಿರುತ್ತೆ. ಮತ್ತು ಸಮಾಜದಲ್ಲಿ ನಿಮಗೆ ಒಂದು ಗೌರವ ಜಾಸ್ತಿ ಆಗುತ್ತೆ ಈ ಅವಧಿಯಲ್ಲಿ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ರೆಸ್ಪೆಕ್ಟ್ ಅಂತಕ್ಕಂಥದ್ದು ಜನರಿಂದ ಸಿಗುವಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಮತ್ತು ಅದರಲ್ಲೂ ಕೂಡ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಏನಾದರೂ ಮಾಡೋದಾದರೆ, ನೀವೇನಾದರೂ ಬಿಸ್ನೆಸ್ ಮಾಡ್ಬೋದು ಅಥವಾ ಏನಾದರೂ ಒಂದು ದೊಡ್ಡ ವ್ಯಾಪಾರಕ್ಕೆ ಕೈ ಹಾಕಿ ಅದರಿಂದ ನೀವೇನಾದರೂ ಬಿಸ್ನೆಸ್ ಲಾಸ್ ತಗೋಬಾರ್ದು, ನಷ್ಟನೇ ಬರಬಾರ್ದು ಅನ್ನೋದಿದ್ದರೆ ಯಾರಾದರೂ ಒಂದು ಒಳ್ಳೆಯವರ ಸಲಹೆಗಳನ್ನು ತೊಗೊಂಡ್ಬಿಟ್ಟು ನೀವು ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗಂತ ಎಲ್ಲದನ್ನು ಕೂಡ ಬೇರೆಯವ್ರಿಗೆ ಅಂದರೆ ಬಿಡಬಾರ್ದು, ಅದರಲ್ಲಿ ನಿಮ್ಮ ಪಾಲು ಹೆಚ್ಚಾಗಿರಬೇಕಾಗುತ್ತೆ. ಹಾಗೆಯೇ ಯಾರೇ ಹೇಳಿದರೂ ಕೂಡ ಅದನ್ನು ನೀವು ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಒಂದಕ್ಕೆ 10 ಬಾರಿ ಯೋಚನೆ ಮಾಡಿ ಒಂದು ದೊಡ್ಡ ನಿರ್ಧಾರವನ್ನು ನೀವು ತಗೋಬೇಕಾಗುತ್ತೆ. ಮತ್ತು ಆರೋಗ್ಯ ಸಮಸ್ಯೆಗಳು ಈ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯ ಬಾಧೆ ಇರೋದಿಲ್ಲ. ಒಳ್ಳೆಯ ಆರೋಗ್ಯವಿದೆ ಈ ಮಾಸದಲ್ಲಿ ಅಂತ ನಾವು ಹೇಳ್ಬೋದು. ಆರೋಗ್ಯದಲ್ಲಿ ಒಂದು ಒಳ್ಳೆಯ ಚೇತರಿಕೆ ಕಂಡು ಬರೋದು ನಿಮಗೆ ಕಾಣಿಸುತ್ತೆ. ಮತ್ತು ಫ್ಯಾಮಿಲಿಗಳ ಮಧ್ಯೆ ಕೆಲವೊಂದು ಬಾರಿ ಗಂಡ ಹೆಂಡತಿಯ ಜಗಳ ಅಂತ ಹೇಳಿದ್ನಲ್ಲ, ಅದು ಕೆಲವು ಸಂದರ್ಭಗಳಲ್ಲಿ ಇದು ನಿಮಗೆ ರಾಜಿಯಾಗುವಂತಹ ಸಂದರ್ಭಗಳು ಬರ್ಬೋದು. ಅಂದರೆ ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಒಂದು ಒಳ್ಳೆಯ ರೀತಿಯಾದಂತೆ ಮುಂದುವರಿಯುತ್ತೆ. ಮತ್ತು ಒಟ್ಟಾಗಿ ನಾವು ನೋಡೋದಾದರೆ ಮೇಷರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳೇ ಇದೆ. ಮತ್ತು ಇನ್ನೆಚ್ಚು ನಿಮಗೆ ಶುಭ ಫಲಗಳು ಬೇಕು ಅಂತಂದರೆ ನೀವು ಶನಿವಾರ ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಮಾಲೆಯನ್ನು ನೀವು ಅರ್ಪಿಸೋದರಿಂದ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಬರುತ್ತೆ. ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಸೂರ್ಯದೇವನಿಗೆ ನೀರಿನಿಂದ ಹರಕೆ ಬಿಡುವುದರಿಂದ ನಿಮ್ಮ ಆರೋಗ್ಯವನ್ನೊಂದು ಒಳ್ಳೆಯ ಸುಧಾರಣೆಯನ್ನು ನಿಮಗೆ ಕಾಣುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಜೈ ಶ್ರೀರಾಮ್.